ಎಲ್ರಿಗೂ ನಮಸ್ಕಾರ. ನೋಡಿ, ನಾವು ಇವತ್ತು ಬಾಹುಬಲಿ ಸ್ಮಾರಕವನ್ನು ಕಟ್ಟಕ್ಕೆ ನೀವು ಆ ರಸ್ತೆ ಗಮನಿಸ್ತಾ ಇದ್ರೆ, ಆ ರಸ್ತೆ ಬೆಂಗಳೂರು ತುಮಕೂರು ರಸ್ತೆ ಏನು ದಾಬಸ್ಪೇಟೆ ಪಕ್ಕ ಇರುವ ಬಿಲ್ಲನಕೋಟೆ ಅನ್ನೋ ಒಂದು ಗ್ರಾಮಕ್ಕೆ ನಾವು ಬಾಹುಬಲಿ ಸ್ಮಾರಕ ಕಟ್ಟೋದಕ್ಕೆ ಬಂದಿದ್ದೀವಿ. ತಾವೆಲ್ಲ ಗಮನಿಸ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಂಜು. ಬೆಳಗ್ಗೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಈ ಟೈಮ್ಗೆ ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೆ ಮಾಲೂರು ಯಾವ ಟೈಮ್ಗೆ ನಾವು ಬಿಟ್ಟಿರ್ತೀವಿ ದಾಬಸ್ಪೇಟೆ ತನಕ ಬರೋದಕ್ಕೆ ಅಂತೇಳಿ ನೀವು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ನಾವು ಒಂದು ಕೆಲಸ ಅಂತ ಒಪ್ಕೊಂಡಾಗ ಎಷ್ಟೇ ಚಳಿ ಇರಲಿ, ಎಷ್ಟೇ ಬಿಸಿಲಿರಲಿ, ಅಥವಾ ಏನೇ ಸಮಸ್ಯೆ ಇರಲಿ, ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗುವಂಥದ್ದಿಲ್ಲ. ಏನು ನಾವು ಮಾತು ಕೊಟ್ಟು ಆರ್ಡರ್ ತಗೊಂಡಿರ್ತೀವಿ, ಆ ಮಾತಿನ ಪ್ರಕಾರನೇ ಅವ್ರು ಹೇಳಿದ ಟೈಮ್ಗೆ ನಾವು ಟೈಮ್ಗೆ ನಾವು ಸ್ಮಾರಕವನ್ನು ಕಟ್ಟಿಕೊಡುವಂಥ ಕೆಲಸ ನಾವು ಎಲ್ಲ ಕಡೆ ಮಾಡ್ತಿದ್ದೀವಿ. ನೋಡಿ, ನಾವು ಕರ್ನಾಟಕದಾದ್ಯಂತ ತುಂಬಾ ಅಂದ್ರೆ ಬಹುತೇಕ ಕರೆಗಳು ನನಗೆ ಬಾಹುಬಲಿ ಸ್ಮಾರಕದ ವಿಚಾರವಾಗಿ ಬರ್ತಿದ್ವಿ. ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ, ನಿಮಗೆ ಬಾಹುಬಲಿ ಸ್ಮಾರಕ ಏನಾದರೂ ಬೇಕಾದರೆ ದಯವಿಟ್ಟು ಮುಂಚಿತವಾಗಿ ನಾನು ಅಡ್ವಾನ್ಸ್ ಬುಕಿಂಗ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ನಿಮಗೆ ಕಾಲ್ ಮಾಡಿದ ತಕ್ಷಣ ನಿಮಗೆ ಬಾಹುಬಲಿ ಸಮಾಧಿ ಸಿಗೋದಿಲ್ಲ. ಮುಂಚಿತವಾಗಿ ನೀವು ಬುಕಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತೊಂದು ಅತಿ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, 9 ಅಡಿಯಿಂದ 6 ಅಡಿ ಜಾಗ ಬೇಕೇ ಬೇಕು. 9ಕ್ಕೆ 6 ಅಷ್ಟು ಜಾಗ ಇದ್ರೆ ಮಾತ್ರ ಬಾಹುಬಲಿ ಸ್ಮಾರಕವನ್ನು ಕಟ್ಟಕ್ಕೆ ಆಗುತ್ತೆ. ಯಾಕಂದ್ರೆ ಸ್ಮಶಾನಗಳಂತ ಹೇಳಿದ್ರೆ ನಾವು ಅಂತ್ಯ ಸಂಸ್ಕಾರ ಮಾಡಿರ್ತೀವಿ, ಪಕ್ಕದಲ್ಲಿ ಯಾರು ಹಾಕಿರ್ತಾರೆ. ನೀವು ಒಂದ್ಸಲ ಹೋಗಿ ನೋಡಿ, ಜಾಗ ಕನ್ಫರ್ಮ್ ಮಾಡ್ಕೊಂಡು ನನಗೆ ಬಾಹುಬಲಿ ಸ್ಮಾರಕಕ್ಕೆ ಕರೆ ಮಾಡಿ. ಅಥವಾ ನೀವು ಸ್ವಂತ ಸ್ಥಳ ಇದ್ರೆ ಏನು ಸಮಸ್ಯೆ ಇಲ್ಲ, ಮಾಡ್ಕೊಳ್ಳೋಣ. ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಒಂದೇ ಒಂದು ಚುಕ್ಕೆ ಅಂದ್ರೆ ಒಂದು ಎಳ್ಳಷ್ಟು ಕೂಡ ನೀವು ಏನು ಸಮಸ್ಯೆ ಹುಡುಕೋಕ್ಕಾಗೋದಿಲ್ಲ. ಅಷ್ಟು ನೀಟಾಗಿ ನಾವು ಕೆಲಸ ಮಾಡ್ಕೊಡ್ತೀವಿ. ತಾವು ಗಮನಿಸ್ತಾ ಇದ್ದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಗಮನಿಸಿ. ನೋಡಿ, ಸುತ್ತಲೂ ಕಾಂಕ್ರೀಟ್ ಹಾಕ್ತೀವಿ. ಆ ಕಾಂಕ್ರೀಟ್ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಎಷ್ಟೇ ಮಳೆ ಬಂದರೂ ಸಹ, ಎಷ್ಟೇ ತೇವ ಆದ್ರೂ ಭೂಮಿ ಸಮಾಧಿ ಒಂದ್ ಕಡೆ ವಾಲದಾಗ್ಲಿ ಕುಸಿಯೋದಾಗ್ಲಿ ಆಗೋಕೆ ಸಾಧ್ಯನೇ ಇಲ್ಲ. ಅಷ್ಟು ನೀಟಾಗಿ ಕೆಲಸದಲ್ಲಿ ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗುವಂತ ಮಾತಿಲ್ಲ. ಇಷ್ಟು ನೀಟಾಗಿ ಬರ್ತೀನಿ, ನೀವು ಗಮನಿಸ್ತಾ ಇರ್ಬೋದು. ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಕನ್ನಡದಲ್ಲಿ ಯಾವುದೇ ಮೂಲೆಯಲ್ಲಿ ಬಾಹುಬಲಿ ಸಮಾಧಿ ಕಟ್ಕೊಡ್ತೀನಿ. ನಾನು ಕಾಲ್ ಪಿಕ್ ಮಾಡಿ ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ. ನಮಸ್ಕಾರ.